ಸವದತ್ತಿಯಲ್ಲಿ 100 ಹಾಸಿಗೆಗಳ ಸಾರ್ವಜನಿಕ ಆಸ್ಪತ್ರೆಯ ವಿಸ್ತರಣೆ ಹಾಗೂ ನವೀಕರಣೆಯ ಶಂಕುಸ್ಥಾಪನೆ ಸಮಾರಂಭ. ಬೆಳಗಾವಿ ಜಿಲ್ಲಾ ಪಂಚಾಯತ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿ ಇವರ ಸಂಯುಕ್ತ ಆಶ್ರಯದಲ್ಲಿ ಬೆಳಗಾವಿ ಜಿಲ್ಲೆ ಸವದತ್ತಿಯಲ್ಲಿ 100 ಹಾಸಿಗೆಗಳ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ವಿಸ್ತರಣೆ ಹಾಗೂ ನವೀಕರಣ ಕಾಮಗಾರಿಯ ಶಂಕುಸ್ಥಾಪನಾ ಸಮಾರಂಭ ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಶ್ರೀ ದಿನೇಶ್ ಗುಂಡೂರಾವ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಮತ್ತು ಶ್ರೀ ವಿಶ್ವಾಸ್ ವೈದ್ಯ ಸವದತ್ತಿ ತಾಲೂಕಿನ ಶಾಸಕರು, ತಾಲೂಕಿನ ತಹಶೀಲ್ದಾರ್ ಎಂಎನ್ ಹೆಗ್ಗನ್ನವರ್, ಡಿಎಚ್ಒ ಡಾಕ್ಟರ್ ಐಪಿ ಗಡಾದ, ಟಿಎಚ್ಒ ಶ್ರೀಪಾದ ಸವನೀಸ್, ಡಾಕ್ಟರ್ ಎಚ್ಎಂ ಮಲ್ಲನಗೌಡ್ರು, ಅಶೋಕ್ ಮುರುಗೋಡ್, ಅಶ್ವಥ್ ವೈದ್ಯ, ಫಕ್ರುಸಾಬ ದೊಡ್ಡಮನಿ, ಅಮೀರ್ ಗೋರಿ ನಾಯಕ, ಮಂಜು ಪಾಚಂಗಿ, ಸಮಾಜದ ಮುಖಂಡರು ಹಾಗೂ ಎಲ್ಲ ವೈದ್ಯರು, ತಾಲೂಕು ಆಸ್ಪತ್ರೆಯ ಆಶಾ ಕಾರ್ಯಕರ್ತರು, ಸಿಬ್ಬಂದಿ ವರ್ಗದವರು ಸೇರಿದರು. ಜಿಲ್ಲಾ ವರದಿಗಾರರು ಅಸ್ಲಾಂ ನಿಪಾಣಿ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ನಮ್ಮ ಘನ ಸರ್ಕಾರದ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರು, ಆತ್ಮೀಯರಾಗಿರುವಂಥ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬ್ರೆ, ವೇದಿಕೆ ಮೇಲೆ ಉಪಸ್ಥಿತಿರುವಂಥ ನಮ್ಮ ತಾಲೂಕಿನ ಮಾಜಿ ಜನಪ್ರಿಯ ಶಾಸಕರು ಆಗಿರುವಂಥ ಸನ್ಮಾನ್ಯ ಆರ್ ವಿ ಪಾಟೀಲ್ ಸಾಹೇಬ್ರೆ, ಇನ್ನೂ ಗ್ರಾಹಕರೇ, ಪತ್ರಿಕಾ ಮಾಧ್ಯಮದ ಗೆಳೆಯರೇ, ತಮ್ಮೆಲ್ಲರ ಅಂತರಾತ್ಮಕ್ಕೆ ನನ್ನ ಅನಂತ ಭಕ್ತಿಯ ನಮಸ್ಕಾರಗಳನ್ನು ಮೊದಲಿಗೆ ಸಲ್ಲಿಸಿ, ಸವದತ್ತಿಯಲ್ಲಿ ಇವತ್ತು ಸವದತ್ತಿಯ ತಾಲೂಕಿನ ಎಲ್ಲ ಸಾರ್ವಜನಿಕರ ಒಂದು ಹರುಷದ ದಿನ ಅಂತ ಹೇಳ್ಬೋದು. ಬಹು ವರ್ಷಗಳ ಬೇಡಿಕೆ ಆಗಿರುವಂಥ ಸವದತ್ತಿ ತಾಲೂಕಾ ಆಸ್ಪತ್ರೆ ನವೀಕರಣಗೊಳ್ಳಬೇಕು. 1959ನೇ ಇಸ್ವಿಯಲ್ಲಿ ಏನೋ ಒಂದು ಕಟ್ಟಿರುವಂಥ ಈ ಕಟ್ಟಡ ಶಿಥಿಲಾವಸ್ಥೆಯಲ್ಲಿದ್ದಂಥ ಕಟ್ಟಡಕ್ಕೆ ಹೊಸ ಕಟ್ಟಡ ನಿರ್ಮಾಣ ಆಗಬೇಕನ್ನುವಂಥ ವಿಚಾರ ಎಲ್ಲ ಸಾರ್ವಜನಿಕರಿದ್ದಂಥ ಸಂದರ್ಭದಲ್ಲಿ ಇವತ್ತು ಅದು ಕನಸು ನನಸು ಆಗ್ತಾ ಇದೆ. ಅದಕ್ಕೆ ಕಾರಣೀಭೂತರಾಗಿರುವಂಥ ನಮ್ಮ ಘನ ಸರ್ಕಾರದ ಮಾನ್ಯ ಆರೋಗ್ಯ ಸಚಿವರಾದಂಥ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬರಿಗೆ ಮೊಟ್ಟ ಮೊದಲಿಗೆ ನನ್ನ ವೈಯಕ್ತಿಕವಾಗಿ ನನ್ನ ಕ್ಷೇತ್ರದ ಎಲ್ಲ ಸಾರ್ವಜನಿಕರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸೋಕ್ಕೆ ಇಷ್ಟಪಡ್ತೇನೆ. ನಾನು ಶಾಸಕ ಆದ ನಂತರ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಆಸ್ಪತ್ರೆಯ ವೈದ್ಯರು ಮತ್ತು ಸಿಬ್ಬಂದಿಯವರು ಬಂದು ನನಗೆ ಇದರ ಒಂದು ಸ್ಥಿತಿಗತಿಯನ್ನು ನನಗೆ ಬ್ರೀಫ್ ಮಾಡಿದರು. ಆ ಸಂದರ್ಭದಲ್ಲಿ ನಾನು ಕೂಡ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳಿ ಅವ್ರನ್ನ ಕರೆದುಕೊಂಡು ನಾನು ಮಾನ್ಯ ಆರೋಗ್ಯ ಸಚಿವರ ಗೃಹ ಕಚೇರಿಗೆ ಸುಮಾರು ಬೆಳಗ್ಗೆ 8:30 ಅವ್ರ ಮನೆಗೆ ನಾನು ಹೋಗಿದ್ದೆ. ಅವರು ಎಲ್ಲ ಅದನ್ನು ಕೇಳಿ, ಆಯಿತು ಮುಂದಿನ ದಿನಮಾನದಲ್ಲಿ ಅನುದಾನವನ್ನು ಬಜೆಟನ್ನು ಅನುಕೂಲ ನೋಡ್ಕೊಂಡು ಮಾಡಿಕೊಡ್ತೇನೆ ಅಂತ ಹೇಳಿ ಅವ್ರು ಭರವಸೆಯನ್ನು ಕೊಟ್ಟಿದ್ದರು. ನಾನು ಅವರಿಗೆ ಏನಾದರೂ ಆಗಲಿ ಸರ್, ಈ ಒಂದು ಆರೋಗ್ಯ ದೃಷ್ಟಿಯಿಂದ ಬಹಳಷ್ಟು ಅವಶ್ಯಕತೆ ಇದೆ, ಇದನ್ನು ತಾವು ಮಾಡಿಕೊಡ್ಲೇಬೇಕು ಅಂತ ಹೇಳಿದಾಗ ಅವರು ಒಂದು ಮಾತು ಹೇಳಿದರು, ವೈದ್ಯ ನೇತು ಬಿಟ್ಟರೆ ಮತ್ತೆ ಯಾರಿಗೆ ಮಾಡಬೇಕು ನಾನು ಅಂತ ಹೇಳಿ ಅವ್ರ ಮಾತು ಹೇಳಿದಂಗೆ ಇನ್ನೂ ನೆನಪಿದೆ. ತದನಂತರ ಸುಮಾರು 7-8 ತಿಂಗಳವರೆಗೆ ಗ್ಯಾಪ್ ಆದಂಥ ಸಂದರ್ಭದಲ್ಲಿ ವಿಧಾನಸೌಧದ ಸದನದಲ್ಲಿ ಹೌಸ್ ಒಳಗಡೆ ಹೋಗುವಂಥ ಸಂದರ್ಭದಲ್ಲಿ ಅಚಾನಕ್ಕಾಗಿ ನಾನು ಭೇಟಿ ಆದಾಗ ಅವರು ನನಗೆ ಬಜೆಟಿನ ಆಯವ್ಯಯ ಪೂರ್ವಭಾವಿಯಲ್ಲಿ ಅವರು ಸೇರ್ಪಡೆ ಮಾಡಿ ಅವರು ಬಂದಾಗ ನನಗೆ ಹೇಳಿದ್ರು, ವೈದ್ಯನಿಂದ ಸವದತ್ತಿ ತಾಲೂಕು ಆಸ್ಪತ್ರೆ ಬಜೆಟ್ನಲ್ಲಿ ಇನ್ಕ್ಲೂಡ್ ಮಾಡಿಸಿದ್ರು ನೋಡು ಅಂತ ಹೇಳಿ ಹೇಳಿದಂಥವ್ರು ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಹಳಷ್ಟು ಹೆಮ್ಮೆ ಆಗ್ತದೆ. ಅದೇ ರೀತಿ ಇವತ್ತು ಕೂಡ ಎಲ್ಲ ಟೆಂಡರ್ ಪ್ರೊಸೆಸ್ ಆಗಿ ಇವತ್ತು ಶಂಕುಸ್ಥಾಪನೆಗೆ ಇವತ್ತು ಅವರು ಆಗಮಿಸಿದ್ದಾರೆ. ಬಹಳಷ್ಟು ಸಂತೋಷದ ವಿಷಯ. ಈ ಒಂದು ನಮ್ಮ ಸವದತ್ತಿ ತಾಲೂಕು ಆಸ್ಪತ್ರೆಯ ಬಗ್ಗೆ ಕೂಡ ಒಂದೆರಡು ವಿಷಯ ನಾನು ಹೇಳಬೇಕಾಗ್ತದೆ. ಹೇಳಿದ್ರೆ ಅದು ತಪ್ಪಾಗ್ತದೆ. ಬಂಧುಗಳೇ, ಇವತ್ತು ಇಡೀ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಡಾಕ್ಟರ್ ಮಲ್ಲನಗೌಡರು ಹೇಳಿದಾಗೆ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳ ಪೈಕಿ ಗೋಕಾಕನ್ನು ಹೊರತುಪಡಿಸಿದರೆ ಅತ್ಯಂತ ಹೆಚ್ಚು ರೋಗಿಗಳು ಬಂದು ತೋರಿಸುವಂಥ ಆಸ್ಪತ್ರೆ ಯಾವುದಾದ್ರೂ ಇದ್ರೆ ಅದು ಸವದತ್ತಿ ತಾಲೂಕು ಆಸ್ಪತ್ರೆ ಅಂತ ಬಹಳಷ್ಟು ಹೆಮ್ಮೆಯನ್ನು ಹೇಳಬೇಕಾಗ್ತದೆ. ಮಾನ್ಯ ಸಚಿವರಲ್ಲಿ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಸಚಿವರೇ, ಈ ಒಂದು ನಮ್ಮ ತಾಲೂಕಾ ಆಸ್ಪತ್ರೆಯಲ್ಲಿ ಸುಮಾರು 19 ಸ್ಯಾಂಕ್ಷನ್ ಡಾಕ್ಟರ್ಸ್ಗಳಿದ್ದಾರೆ. ಬಹಳ ಸಂತೋಷ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಈ ಒಂದು ತಾಲೂಕಿನ ಆಸ್ಪತ್ರೆಯನ್ನು ಏನು ಹಳೆಯ ಆಸ್ಪತ್ರೆ ಇದೆ, ಈ ಹಳೆಯ ಆಸ್ಪತ್ರೆ ಅದು ಹಂತವಾಗಿ
ಅದನ್ನು ನಿರ್ಮಾಣ ಮಾಡ್ಕೊಂಡು ಹೋಗಿದ್ರು. ಬಹಳ ದಶಕಗಳ ಹಿಂದೆ ಶುರುವಾದಂಥ ಆಸ್ಪತ್ರೆ ಅದು ಏನು ಹಂತ ಹಂತವಾಗಿ ವಿಸ್ತರಣೆ ಆಗಿತ್ತು. ಅದು ಇವತ್ತು ಕಟ್ಟಡಗಳಿದ್ರೂ ಕೂಡ ಹಳೆಯದಾಗಿರುವಂಥದ್ದು ಕೂಡ ಇದೆ, ಶಿಥಿಲ ಆಗಿರುವಂಥದ್ದು ಕೂಡ ಇದೆ ಮತ್ತು ಅವೈಜ್ಞಾನಿಕವಾಗಿ ಕೂಡ ಇರ್ತದೆ. ಯಾಕೆಂದರೆ ಒಂದು ಪ್ಲ್ಯಾನ್ ಮಾಡಿರೋದಿಲ್ಲ. ಅದಕ್ಕೋಸ್ಕರನೇ ನಮ್ಮ ವಿಶ್ವಾಸ್ ವೈದ್ಯ ಅವರು ಶಾಸಕರಾಗಿ ಅವರು ಆಯ್ಕೆಯಾದ ನಂತರ ನನ್ನನ್ನು ಭೇಟಿಯಾದಾಗ ಪ್ರಥಮ ಭೇಟಿಯಿಂದನೇ ಶುರು ಮಾಡಿಕೊಂಡ್ರು ಅವರು. ಸರ್, ನಮಗೊಂದು ಆಸ್ಪತ್ರೆ ನೀವು ಕೊಡಲೇಬೇಕು ಅಂತ. ನಮ್ಮಲ್ಲಿ ಭಾಳ ಅದು ಹಳೇದಾಗ್ಬಿಟ್ಟಿದೆ, ಏನಾದರೂ ಮಾಡಿ ನಿಮ್ಮ ಕಡೆಯಿಂದ ನಮಗೆ ಕೊಡುಗೆ ಕೊಡಬೇಕು ಅಂತ ಹೇಳಿ ಅವರು ಅದನ್ನು ನನಗೆ ನಿರಂತರವಾಗಿ ಒತ್ತಡವನ್ನು ಹಾಕ್ತಾನೇ ಇದ್ದರು. ಮತ್ತು ಭಾಳ ಅವರು ಈ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ನಾನು ನೋಡಿದ್ದೇನೆ. ಅದು ಬೆಂಗಳೂರಿನಲ್ಲಿ ಅಥವಾ ಎಲ್ಲೇ ಇರಲಿ, ವಿಧಾನಸಭೆಯಲ್ಲಿ ಎಲ್ಲೇ ಇರಲಿ, ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು, ಕ್ಷೇತ್ರವನ್ನು ಸರ್ಕಾರದಿಂದ ಬರುವಂಥ ಎಲ್ಲ ಯೋಜನೆಗಳನ್ನು ಈ ಕ್ಷೇತ್ರಕ್ಕೆ ತೊಗೊಂಬರಬೇಕು ಅಂತ ಒಂದು ಪಣ ಕೊಟ್ಟಿರ್ತಕ್ಕಂಥ ಒಬ್ಬ ಜನಪ್ರತಿನಿಧಿ, ಶಾಸಕ ನಮ್ಮ ವಿಶ್ವಾಸವರು. ಆದ್ದರಿಂದ ಅವರ ಒಂದು ಕಾಳಜಿ ಕಳಕಳಿಯನ್ನು ನೋಡಿದಾಗ ನಮಗೂ ಕೂಡ ಏನಾದರೂ ಮಾಡಬೇಕು ಅಂತ ಅನಿಸುತ್ತೆ. ಮತ್ತು ನಾನು ಈ ಕಡೆ ಬಂದಿದ್ದಾಗಲೂ ಕೂಡ ಇಲ್ಲಿಗೆ ನನ್ನನ್ನು ಭೇಟಿ ಮಾಡಿಸಿ ಇಲ್ಲಿ ಎಲ್ಲ ಸಿಬ್ಬಂದಿಯವ್ರನ್ನ, ಡಾಕ್ಟರ್ಗಳನ್ನ ಕರ್ಕೊಂಡು ಬಂದಿದ್ರು ಅಲ್ಲ. ಇದು